ಸಾಹಿತ್ಯ ಬೆಳಕಿಗೆ ಬರಬೇಕು ಅನ್ನೋ ದೃಷ್ಟಿಲಿ ನಮ್ಮ ತಂಡ ಈ ಕಥನಗಳನ್ನ ಕಲ್ತ್ಕೊಂಡು ಐತಿಹಾಸಿಕ ಪುರುಷರನ್ನ ನೆನೆಯುವಂತ ಒಂದು ಸುಸಂದರ್ಭಕ್ಕೆ ಅವರು ವೇದಿಕೆ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಕರ್ನಾಟಕದ ಮನೆ ಮಾತಾಗಿರುವ ಮಲೆ ಮಹದೇಶ್ವರ ಸ್ವಾಮಿಯ ಕಥನದಲ್ಲಿ ಬರುವಂತಹ ಒಂದು ಶಂಕಮ್ಮನ ಸಾಲನ ಕುರಿತಾಗಿ ನಾವು ಕಥನವನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಮಲೆಯ ಮಾದೇವ ಮಹಾನುಭಾವ ನಾನರಿಯೇ ನಿನ್ನ ಮಾಯವ, ನಾನರಿಯೇ ನಿನ್ನ ಮಾದೇವ.
ಚಂದಕ್ಕೆ ಚಂದ್ರಶೇಖರ ಮೂರ್ತಿ, ಗುಣಕ್ಕೆ ದುಂಡುಳು ಮಾದೇಶ್ವರ. ಸ್ವಾಮಿ ಉತ್ತರ ದೇಶದ ಉತ್ಮಾಪುರ ಎಂಬ ಗ್ರಾಮದ ಉತ್ತರಾಜಮ್ಮನವರ ಹೊಟ್ಟೆ ಒಳಗಿದ್ದ ಸ್ವಾಮಿ ಉದ್ಭವವಾಗಿ ಚಂದ್ರಶೇಖರ ಮೂರ್ತಿಯವರ ತಂದೆಯಾಗಿ ಪಡ್ಕೊಂಡು ಮಾದೇವ ಈ ಉತ್ತರ ದೇಶವನ್ನು ಬಿಟ್ಟು ದಕ್ಷಿಣ ರಾಜ್ಯಕ್ಕೆ ದಯಮಾಡಿ ಕುಂದೂರು ಮಠವನ್ನ ಸೇರಿ ಕುಂಟೂರು ಮಠದಲ್ಲಿರ್ತಕ್ಕಂಥ ಪ್ರಭುಲಿಂಗ ಸ್ವಾಮಿಗಳಿಂದ ತಮ್ಮ ಒಕ್ಕನ ಕೊರಳಿಗೆ ಲಿಂಗಧರಣ ಮಾಡಿಸ್ಕೊಂಡು ಕನ್ಯವೆಂಬ ಕೈಲಾಸವ ಮರೆತು ಗಿರ್ಜವೆಂಬ ಕಲ್ಯಾಣವ ತೊರೆದು ಹೆಣ್ಣೆಂಬ ಜಾತಿ ಕಣ್ಣೆತ್ತಿ ನೋಡಬಾರ್ದು, ಬಳೆ ಸದ್ದು ಕಿವಿಲು ಸಹ ಕೇಳಿಸಬಾರ್ದು, ಕರಿತಲೆ ಜಾತಿ ಎಂಬುದನ್ನೇ ನಾನು ಕಣ್ಣೆತ್ತಿ ನೋಡಬಾರ್ದು ಅಂತ ಹೇಳಿ ಮಾದೇವ ಕುಂದೂರು ಮಠವನ್ನ ಬಿಟ್ಟು ಏಳುಮಲೆ ಕೈಲಾಸಕ್ಕೆ ಹೋಗುವಂತ ವ್ಯಾಳೆಯಲ್ಲಿ ಆರುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, ಕಡದಮಲೆ, ಕಂಬತ್ತಮಲೆ, ಈ ಬುದ್ಧಿಮಲೆ, ರುದ್ರಾಕ್ಷಮಲೆ, ಭದ್ರಾಕ್ಷಮಲೆ, ಮಾಂತಮಲೆ, ಲಿಂಗಮಲೆ, ಪರ್ವತಮಲೆ, ಮಹೇಂದ್ರಮಲೆ, ನಾಗಮಲೆ, ನಡುಮಲೆ, ಶ್ರೀಮಲೆ, ಆಸುಗಳ ಮಲೆ, ಲೇಸ್ಕರ್ ಕೊಂಗನಾಡು, ಕೊಯಮತ್ತೂರು ದೇಶ, ಬೇಡದಪ್ಪನ ಕಣಿವೆ, ಶ್ರೀ ಯಶಿನಿಗಂಧ, ಕತ್ತರಿಸಿದ ಕಡವಾರ, ಉತ್ತರಿಸಿದ ಮಡವಾರ, ಮೂರು ಕುಡುಕೋವು, ಮುಸುಕಿನ ಬೆಟ್ಟದ ಅಲಿಗ, ಜಲಟಿಮನ ಸಾಲು, ವಿಷಂರಾಜಮುತ್ತಿ, ಪನ್ನಾಚಿ ನಾಡು, ಜೇಡುದಾದಿ, ಸರಪನ ಕಾಟ, ಎತ್ಕಡವು, ಗಂಡುಲಿಗಳ ಕಾಟ, ನಿಂಡು ಆನೆಗಳ ಕಾಟ, ಕಾಡು ಪಾರಿವಾಳ ಮರಿ ದುಂಬಿಗಳ ಕಾಟದ ಆ ಏಳುಮಲೆ ಕೈಲಾಸದಲ್ಲಿ ಹೋಗಿ ಸ್ವಾಮಿ ಅವರು ಏಕಾಂಗಿಯಾಗಿ ಸ್ವಾಮಿ ಬಿದಿರುಮೇಳ ಗುತ್ತಿ ಒಳಗಡೆ ಒಡೆದು ಮೂಡಿರುವಂತ ಸಮಯದಲ್ಲಿ ಸ್ವಾಮಿ ಯಾತಕ್ಕೋಸ್ಕರ ಏಳುಮಲೆ ಕೈಲಾಸದಲ್ಲಿ ಹೋಗಿ ಏಕಾಂಗಿಯಾಗಿ ಒಡೆದು ಮೂಡಿದ್ದಾರೆ ಅಂತ ಹೇಳೋದಾದ್ರೆ ಸತ್ಯವಂತರ ಸತ್ಯವನ್ನ ಪರೀಕ್ಷೆ ಮಾಡಬೇಕು, ನಾನು ಅಂತ ಅಹಂಕಾರ ಪಟ್ಟವ್ರನ್ನ ಹಾಳು ಮಾಡಬೇಕು, ದುಷ್ಟರ ಸಂಹಾರ ಮಾಡಿ ಶಿಷ್ಟರ ಕಷ್ಟವನ್ನ ಪರಿಹರಿಸಬೇಕು ಅಂತೇಳಿ ಮಾದೇಶ್ವರ ಆ ಏಳುಮಲೆ ಕೈಲಾಸದಲ್ಲಿ ಹೋಗಿ ಏಕಾಂಗಿಯಾಗಿ ಒಡೆದು ಮೂಡಿದ್ದಾರೆ. ಆ ಕಾಡು ಮಲೆ ಒಳಗಡೆ ಸ್ವಾಮಿ ಅವರಿಗೆ ಯಾರಪ್ಪ ಅಂತ ನಿಷ್ಠವಂತರು ಸತ್ಯವಂತರು ಅಂತ ಹೇಳೋದಾದ್ರೆ ಅವರು ಕುಲದಲ್ಲಿ ಗುರು ಒಕ್ಕಲಗೌಡ, ಕುಲದಲ್ಲಿ ಗುರು ಒಳಗೆ ನೀಲಯ್ಯ, ನೀಲಯ್ಯ ಅನ್ಯ ಸ್ವಾಲುಗ ನೀಲಯ್ಯ, ದೇವ ಸ್ವಾಲುಗ ನೀಲಯ್ಯ, ಕಾಡು ಸ್ವಾಲುಗ ನೀಲಯ್ಯ, ಚಂದ್ರಮ ತುಳಿಸಿದ್ದಾರೆ, ಕನ್ನಡಿಗ ಮರ್ಯ ಮಾಡ್ತಾರೆ, ಉತ್ತಮ ತುಳಿಸಿದ್ದಾರೆ, ಪುಣ್ಯ ಮರ್ಯ ಮಾಡ್ತಾರೆ, ಮಂಟಮ ತುಳಿಸಿದ್ದಾರೆ, ಮಗು ಮರುಳ ಮಾಡ್ತವರೆ ಅಂತ ಮನ್ಯ ಸ್ವಾಲುಗ ನೀಲಯ್ಯ, ಮನ್ಯ ಸ್ವಾಲುಗ ನೀಲಯ್ಯ, ಮಂದಿ ಸತ್ತು ಒಂದೇ ಶರಣಮ್ಮ ತೋರಣ್ಯ ನೀಡವ್ವ ಕೊಡುಗಲವ್ಯಾನೆ ಅಯ್ಯ ಕೋಲು ಮಂಡೆ ಚಂದ್ರಮರೋ ತೋರಣಕ್ಕೆ ದಯ ಮಾಡವರ ತೋರಣ್ಯ ನೀಡವ್ವ ಕೊಡುಗಲವ್ಯಾನೆ. ಸತ್ಯವಂತರು ನೀಲಗೌಡರ ಮಡದಿ ಸತ್ತುವಂತೆ ತಾಯಿ ಶಂಕಮ್ಮ ಗಂಡ ಹೆಂಡತಿರಿಬ್ರು ತಮ್ಮ ಬಂಧು ಬಳಗ ಕುಟುಂಬನೆಲ್ಲ ಬಿಟ್ಬಿಟ್ಟು ಕೊಕ್ಕರೆ ಕೊಮದಂತಿ ಅನ್ನೋ ಬೆಟ್ಟದ ಹರಿವಾರದಲ್ಲಿ ಹೋಗಿ ಒಂಟಿ ದೊಡ್ಡಿಯನ್ನು ಕಟ್ಕೊಂಡು ವಾಸ ಮಾಡ್ತಾ ಸುಖ ಸಂತೋಷದಿಂದ ಕಾಲ ಕಳೆಯುವಂತಹ ಸಂದರ್ಭದೊಳಗಡೆ ಈ ಕಡೆ ನೀಲಗೌಡನ ದೊಡ್ಡಿ ಜನಗಳೆಲ್ಲ ಎಚ್ಚೇನು ಮಲೆ ವಜ್ರದ ಮಲೆ ಬೇಟೆಗೆ ಹೋಗ್ಬೇಕು, ನೀನು ಬರಬೇಕು ಕಾಣು ನೀಲೇಗೌಡ ಅಂತೇಳಿ ಓಲೆಗರಿಯನ್ನು ಬರೆದು ಕಳಗಿಸಿದಾಗ ಓಲೆಗರಿಯನ್ನು ನೋಡ್ಬಿಟ್ಟು ನೀಲೇಗೌಡ ನೋಡಿಲೆ ಮಡದಿ ನನ್ನ ಜಾತಿವಂತಕರ ಕುಲದವರ ಪದ್ಧತಿ ಪ್ರಕಾರ ನಾವು ಹೆಜ್ಜೆನ ಮಲೆ ವಜ್ರದ ಮಲೆ ಬೇಟೆಗೆ ಹೋಗ್ಬೇಕು. ಹೆಜ್ಜೆನ ಮಲೆ ವಜ್ರದ ಮಲೆ ಬೇಟೆ ಅಂತಂದ್ರೆ 2-3 ದಿನದ ಕೆಲಸವಲ್ಲ, ಹೋಗ್ತಕ್ಕಂಥದ್ದೇ 3 ತಿಂಗಳು, ಬೇಟೆ ಮಾಡ್ತಕ್ಕಂಥದ್ದು 3 ತಿಂಗಳು, ಮತ್ತೆ ತಿರಿಯಾಗಿ ಬರ್ತಕ್ಕಂಥದ್ದು 3 ತಿಂಗಳು, 6 3 9 ತಿಂಗಳು. ಈ 9 ತಿಂಗಳು ನೀನೊಬ್ಬಳೆ ನಾನು ಈ ಒಂಟಿ ದೊಡ್ಡಿ ಒಳಗಡೆ ಬಿಟ್ಟು ಹೋಗೋದಕ್ಕೆ ನನಗೆ ಮನ್ಸಾಗ್ತಿಲ್ಲ ಕಾಣೆ ಮಡದಿ ಶಂಕಣ್ಣೆ. ಅದಕ್ಕೆ ನಾನೇನ್ ಮಾಡ್ಬೇಕು ಪತಿದೇವ? ನನಗೆ ಬಲಗೈಯ ಮುಟ್ಟಿ ಬಾಚೆಯ ಕೊಟ್ಟು ಎಚ್ಚೇನು ಮಲೆಗೆ ಕರಗಂಟೆ ತೋರಣ್ಯ ನೀಡವ್ವ ನನಗೆ ಬಲಗೈಯ ಮುಟ್ಟಿ ಭಾಷೆಯ ಕೊಟ್ಟು ಎಚ್ಚೇನು ಮಲೆಗೆ ನೀನು ಕಳುಗು ಅಂತೇಳಿ ಯಾವಾಗ ನೀಲೇಗೌಡ ಹೇಳಿದ್ರು ಆಗ ಮಾತನ್ನು ಕೇಳಿ ಶಂಕಮ್ಮನ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ. ಅಯ್ಯಯ್ಯೋ ಪತಿದೇವ ಇಂತ ಮಾತಾಡ್ತಿರಲ್ಲ ಪತಿದೇವ. ಆವತ್ತು ನನ್ನ ತಂದೆ ತಾಯಿ ಸೀತಾ ಚಪ್ಪರದಡಿಯಲ್ಲಿ ನಿಂತುಕೊಂಡು ನಿಮ್ಮ ಕೈಗೆ ನನ್ನ ಕೈಯಿಂದ ಮಡಗಿ ಅಗ್ನಿ ಸಾಕ್ಷಿಯಾಗಿ ಸೂರ್ಯ ಚಂದ್ರಾದಿಗಳ ಸಾಕ್ಷಿಯಾಗಿ ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ಆವತ್ತು ಕೊಟ್ಟಿರ್ತಕ್ಕಂತ ಮಾತನ್ನ ಹೊರತಾಗಿ ಇನ್ನೊಂದು ಮಾತನ್ನ ನಾನೇನಾದ್ರೂ ಕೊಟ್ಬಿಟ್ರೆ ಈ ಭೂಲೋಕದಲ್ಲಿ ನನ್ನ ಪತಿವ್ರತ ಧರ್ಮ ಹಾಳಾಗುತ್ತೆ ಅಂತೇಳಿ ಶಂಕೆಣ್ಣು. ಅಯ್ಯಯ್ಯೋ ಪತಿದೇವ ಅಂತ ಪಾಪದ ವಾಕ್ಯ ನುಡಿಗಾಡಿ ನಿಮ್ಮ ಪಾದಕ್ಕೆ ಬಿಟ್ಟೇನು ಸಮಯ
ಏನಿಲ್ಲ ಶಂಕಣ್ಣೆ, ನನ್ನ ಮಾತಿಗೆ ಮಾತು ಜವಾಬ್ಗೆ ಜವಾಬ್ ಕೊಟ್ಟು ನೀನು ಗಂಡ ಜೊತೆ ಒಳಗೆ ಗಂಡ ಗುಂಡಿ ಮಾತಾಡ್ತಾ ಇದೀಯಾ. ನಾನು ಹೆಜ್ಜೆನ ಮಲೆ ವಜ್ರದ ಮಲೆ ಬೇಟೆಗೆ ಹೋಗಿದ ಬರತನಕ ನಿನ್ನ ಒಬ್ಬಳ ಈ ಕಾಡು ಮಲೆ ಒಳಗಡೆ ನಾನು ಯಾವ ರೀತಿಯಾಗಿ ಬಿಟ್ಟೋಗ್ಲಿ? ಯಾಕೆ ಬಂದಿದ್ದೇವ? ಯಾಕೆ ನನ್ನ ಮೇಲೆ ನಿಮ್ಗೆ ಅಷ್ಟು ಸಂಶಯವೇ? ನೋಡಲೇ, ನಾನು ಆ ಸೀಮೆಗೆ ಹೋದಾಗ ಹೆಜ್ಜೆನ ಮಲೆಗೆ ಹೋದಾಗ ನನ್ನ ಅಣ್ಣ ತಮ್ಮ ಬರ್ತಾರೆ, ನೀರು ಕೇಳ್ಕೊಂಡು ಬರ್ತಾರೆ, ಬೆಂಕಿ ಕೇಳ್ಕೊಂಡು ಬರ್ತಾರೆ, ನಿನ್ನ ಅಂದ ಚಂದ ನೋಡ್ತಾರೆ, ನಿನ್ನ ಕುಂಬಳವಣ್ಣ ನೋಡ್ತಾರೆ, ನಿನ್ನ ವಂಗಭೂಷಣ ನೋಡ್ತಾರೆ, ವರ್ಮ ಬೂದಿ ಕೊಡ್ತಾರೆ, ನಿನ್ನ ಒಲಿಸಿಕೊಂಡು ಹೋಗ್ತಾರೆ. ನನ್ನ ಅಣ್ಣನ ಪಾಲು ಆದಾಯೋ, ನನ್ನ ಕಣ್ಣಿಗೆ ಕೂಡ ಉದಾಯೋ, ನನ್ನ ತಮ್ಮನ ಪಾಲು ಆದಾಯೋ, ನನ್ನ ತಮ್ಮಲಿ ಮಾಡಿ ತಿಂದಾಯೋ. ಕೋರಣ್ಯ ನಿನವ್ವ ಕೊಡುಗಲುಂಡವೇ. ನನ್ನ ಅಣ್ಣ ತಮ್ಮ ಬರ್ತವರೆ, ನೀರ್ ಕೇಳ್ಕೊ ಬರ್ತವ್ರೆ, ಬೆಂಕಿ ಕೇಳ್ಕೊ ಬರ್ತವ್ರೆ. ನೀನು ಅವರು ನಿನಗೆ ಒಲವ ಬೂದಿ ಕೊಟ್ಟು ಹೊಲಿಸ್ಕೊಂಡು ಹೋಗ್ಬಿಟ್ರೆ ನಾನು ಎಲ್ಲಿ ಹೋಗ್ಲಿ ಶಂಕಣ್ಣೆ ಅಂತೇಳಿ ನೀಲಗೌಡ ಕೇಳುವಾಗ, ಅಯ್ಯಯ್ಯೋ ಪತಿದೇವ, ಎಂತ ಮಾತಾಡ್ತಿದ್ದೀರಿ ಪತಿದೇವ? ನಿಮಗೆ ಹಣ್ಣನಾದ್ರೆ ನನಗೆ ಬಾವಾಜಿ ಸಮ, ಬಾವ ಅಂತಂದ್ರೆ ನನಗೆ ತಂದೆ ಸಮಾನ, ನಿಮ್ಮ ತಮ್ಮ ನನಗೆ ಮೈದನ್ ಸಮ, ಮೈದ ಅಂತಂದ್ರೆ ನನ್ನ ಮಗನ ಸಮ. ನಾನು ಹೆತ್ತ ಮಗ ಬೇರೆ, ನನ್ನ ಮೈದು ಬೇರೆಯಾ? ಅಂತ ಪಾಪದ ವಾಕ್ಯ ನುಡಿಗಾಡಿ ನಿಮ್ಮ ಪಾದ ಮೇಲಿಟ್ಟೆನು ತಮ್ಮಯ್ಯ. ಕೋರಣ್ಯ ನಿನವ್ವ ಕೊಡುಗಲುಂಡವೇ. ಕೇಳು ಕೇಳು ಶಂಕಣ್ಣೆ, ಕೇಳು ಕೇಳು ಶಂಕಣ್ಣೆ, ಕೇಳು ಕೇಳು ಶಂಕಣ್ಣೆ. ಆ ಸೀಮೆಗೆ ಹೋದಾಗ ಬಡಗರ ಶೆಟ್ಟಿ ಬರ್ತಾನೆ, ಬಳಿಯೋ ಬಳಿಯೋ ಸಾಕವನೆ, ಪಾಲೆಯ ಬಳೆಗಾರ ಹಸಿವೆ, ತುಂಡುದು ಹೋಳ ಕೊಡ್ತೀಯೆ, ಚಂದುಳ ಬಳಿಯ ಕೊಡ್ತಾನೆ, ಕಾಸಿದ್ರೆ ಕೊಟ್ಟು ಬರ್ತೀಯೆ, ಕಾಸಿದ್ರೆ ಹೋದ್ರೆ ಕೇಳನ್ನೆ, ನಿನ್ಮುಖ ಅವನು ನೋಡ್ತಾನೆ, ಅವನುಕ ನೀನು ನೋಡ್ತೀಯೆ, ವರ್ಮ ಬೂದಿ ಕೊಡ್ತಾನೆ, ನಿನ್ನ ಒಲಿಸಿಕೊಂಡು ಹೋಗ್ತಾನೆ. ನೀನು ಬಡಗನ ಪಾಲು ಆದಾಯೋ, ನನ್ನ ಕಣ್ಣಿಗೆ ಕೂಡ ಉದಾಯೋ. ಕೋರಣ್ಯ ನಿನವ್ವ ನೀನು ಬಡಗಾರರು ಪಾಲು ಆರೋಗ್ಯ, ನನ್ನ ಬಾಯಿಗೆ ಮಣ್ಣ ಉಯ್ತಿಯಲ್ಲೇ ಶಂಕಣ್ಣೆ. ಅಯ್ಯಯ್ಯೋ ಪತಿದೇವ, ನನ್ನ ಮುಂಗೈಗೆ ಬಳೆ ತೊಡ್ತಕ್ಕಂಥ ಬಡಗಾರ ಶೆಟ್ರು ನನಗೆ ಜನ್ಮ ಕೊಡೋ ತಂದೆಗೆ ಸಮಾನ. ನೀವು ನನ್ನ ದೇಹವನ್ನ ಬಡಗಾರ ಶೆಟ್ಟಿಗೆ ಹೋಲಿಸ್ಬೇಡ ಅಮ್ಮಯ್ಯ. ಎಲ್ಲ ಶಂಕಣ್ಣೆ, ನನ್ನ ಮಾತಿಗೆ ಮಾತು ಜವಾಬ್ಗೆ ಜವಾಬ್ ಕೊಡ್ತಿದ್ಯಾ ನೀನು? ಎಂದು ಅಂದವಾಗಿ ಕಾಡ್ತಾಳೆ, ಚಂದವಾಗಿ ಕಾಡ್ತಾಳೆ ಅಂತ ಹೇಳಿದ್ರೆ ತಾನೇ ಕಂಡವ್ರು ಕಣ್ಣು ಕುಕ್ಕದು. ನಿನ್ನ ನಾನು ಮುಂಚೆನೆ ಗೌರವ ಮಾಡ್ಬಿಟ್ರೆ ಯಾರು ನಿನ್ನ ಕಣ್ಣೆತ್ತು ನೋಡೋದಿಲ್ಲ ಅಂತೇಳಿ ನೀಲಗೌಡ ಅವಳ ಹುಟ್ಟಿದ ಸೀರೆ ಎಳೆದವನೇ, ಹುಟ್ಟಿದ ಸೀರೆ ಎಳೆದವನೇ, ತೊಟ್ಟಿದ ಮುಖ ಅಳಿಸವನೇ, ಕಾಲಿನ ಕಡಗ ಅಳಿಸವನೇ, ಕೈನ ಕಡಗ ಅಳಿಸವನೇ, ಅಲ್ಲದ ಕೈಗೆ ಹೋದವನೇ, ಎಬ್ಬಿದನಾದರೂ ತಂದವನೇ, ಕಿರುಬಿದನಾದರೂ ತಂದವನೇ, ಅವಳ ಎರಡು ಕೈಗಳ ತಂದವನೇ, ಅವಳ ಎರಡು ಕಾಲುಗಳ ತಂದವನೇ, ದುನಿಯಾ ಸಾಲುಗ ನೀಲಯ್ಯ, ವಾಪಸ್ ಕೈ ತಂದವನೇ, ಅವಳ ತಲೆಬನ್ನಾದರೂ ಮಾಡವನೇ, ಎಕ್ಕಾಲೆಯ ತಂದವನೇ, ಅವಳ ಹೆಸರಿಗೆ ಮರವ ಮಾಡವನೇ, ಹೇಗೆ ನೆಲೆಯ ತಂದವನೇ, ಅವಳ ಮೈಗೆಲ್ಲ ಮುಖ ಮುಚ್ಚವನೇ, ಗೆಲ್ಲದ ನೀರ ತಂದವನೇ, ಅವಳ ಮೈಗೆಲ್ಲ ನೀರ ಚೆಲ್ಲವನೇ, ಮನೆಯ ಸಾಲುಗ ನೀಲಯ್ಯ, ದೇವ ಸಾಲುಗ ನೀಲಯ್ಯ, ಎತ್ತನಾಡದ ಗುಡ್ಡ ತಂದವಳೆಯ ಮೇಲೆ ಏಳವನೇ. ಶಂಕಮ್ಮ ಎತ್ತನಾರದ ಗುಂಡ ತಂದು ಶಂಕಮ್ಮನ ಎದೆ ಮೇಲೆ ಬಡಿಬಿಟ್ಟು ನೀಲಗೌಡ ಅವನಿಗೆ ಕೊಡಬಾರ್ದು ಕೊಲೆಯನ್ನ ಕೊಟ್ಟು ಆ ಹುಲ್ಲು ಜೋಪಡಿ ಮನೆ ಹೊರಗಡೆ ಬಂದಂತೆ. ಹೊರಗಡೆ ಬಂದು ನಿಂತ್ಕೊಂಡ್ರು ಸಹ ಅವನಿಗೆ ಅನುಮಾನ, ನನಗಿಂತ ಯಾವನಾರು ಕಟ್ಟಾಟಗಾರ ಮಾಟಗಾರ ಬಂದು ನಾನು ಮಾಡತಕ್ಕಂತ ಸಂಕೋಲನೆಲ್ಲ ಬಿಡಿಸಿ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತೇಳಿ ನೀಲಗೌಡ ಅವ್ರ ಮನೆಯ ಸುತ್ತ ಆಳದ ಕಡೆಗೆ ಹೋಗಿ ಸಣ್ಣ ಮರಳು ತಂದು ಒಂದು 6 ಮಂಡ್ಲ, ಊರು ಮಂಡ್ಲ, ಉಳುಕ್
ಮಂಡ್ಲ ತೊಳಕ್ ಮಂಡ್ಲ ಗೆಜ್ಜು ಮಂಡ್ಲ ಗೆಳಕ್ ಮಂಡ್ಲ ಆಕಾಶ ಕಟ್ಟು ಅಂತ ಕಟ್ಟು ದೇವ್ರ ಕಟ್ಟು ದೇವ್ ಮಾಡ್ರ ಕಟ್ಟು ಮಾರಿ ಕಟ್ಟು ಮಶಿನಿ ಕಟ್ಟು ಕಾಳಿ ಕಟ್ಟು ಕಂಗಾಳಿ ಕಟ್ಟು ದುರ್ಗಿ ಕಟ್ಟು ಚೌಡಿ ಕಟ್ಟು ಹರಿಹರ ಮಂಡ್ಲ ಮೋಟ್ ಮಂಡ್ಲ ರಂಗ್ ಮಂಡ್ಲ ಕುಳುಕ್ ಮಂಡ್ಲ ಬೆಳಕ್ ಮಂಡ್ಲ ಎಲ್ಲಾ 77 ಮಂಡ್ಲಗಳನ್ನ ಬರೆದ್ಬಿಟ್ಟು ಆ ಮನೆ ಬಾಗಿಲಿಗೆ ಮಂತ್ರಿಸಿ 2 ಪಾದ ಗೊಂಬೆಗಳು ಮಾಡಿದ್ರಂತೆ. ಆ ಪಾದ ಗೊಂಬೆಗಳನ್ನ ಮಾಡಿ ಪಾದ ಗೊಂಬೆಗಳೇ, ನಾನು ಹೆಚ್ಚಿನ ಮಲೆ ವಜ್ರದ ಮಲೆ ಬೇಟೆಗೆ ಹೋಗ್ತಕ್ಕಂತ ವೇಳೆಯಲ್ಲಿ ನನಗಿಂತ ಯಾವನಾರು ಕಟ್ಟಾಟಗಾರ ಬಂದು ನಾನು ಮಾಡತಕ್ಕಂತ ಸಂಕೋಲೆನೆಲ್ಲ ಬಿಡಿಸಿ ನನ್ನ ಮಡದಿನ ಕರ್ಕೊಂಡು ಹೋಗ್ತಕ್ಕಂತ ಪಕ್ಷದಲ್ಲಿ ನನ್ನ ಮಡದಿ ಅಂತ ನೀವು ಮುಖ ನೋಡಬೇಡಿ, ಅವಳ ಏಟೊಂದು ರುಂಡ ತುಂಡವನ್ನ ಮಾಡಿ ನನ್ನ ದೊಡ್ಡಿ ಬಾಗಿಲಿಗೆ ತೋರಣ ಕಟ್ಟಬೇಡಿ ಅಂತೇಳಿ ನೀಲೇಗೌಡ ಅವನು ಹೆಚ್ಚಿನ ಮಲೆಗೆ ಹೋಯ್ತವನಲ್ಲೋ ಮನೆಯ ಸಾಲು ನೀಲಯ್ಯ ಶಂಕಮ್ಮನಿಗೆ ಕೊಟ್ಟಿರತಕ್ಕಂತ ಕೊಲೆ ಹಗಲಾದ್ರೆ ಬೇಸಿಗೆ ಬಿಸಿಲಂತೆ, ರಾತ್ರಿ ಆದ್ರೆ ಮಾರ್ಲಮಿ ಚಳಿ ಮಳೆಯಂತೆ. ಆ ಮಳೆಯಲ್ಲಿ ನೆನೆದು ಬಿಸಿಲಲ್ಲಿ ಒಣಗಿ ನೀಲಗೌಡ ಕೊಟ್ಟು ಹೋಗಿರ್ತಕ್ಕಂತ ಕೊಲೆಯನ್ನು ತಾಳಾದ್ರೆ ಶಂಕಮ್ಮ ತಾಯಿ ಹುಟ್ಟಬಾರದು ಪಾಪಿ ಜನ್ಮ ಆ ಮಾಧವನ ಪಾದವನ್ನ ತಾಯಿ ಶಂಕಮ್ಮ ತುಂಬಿದ ಸೋಮವಾರ ಮಹಾಪುಣ್ಯ ದಿನ ಎಂದು ನೆನೆತಿರೋಳಂತೆ. ನನ್ನ ಗಂಡನ ಮನೆ ದೇವತಿ ದೇವಮಾಟಗಳು ಯಾರು ನನ್ನ ಕಷ್ಟವನ್ನ ಕಾಪಾಡ್ಲಿಕ್ಕೆ ಬರಲಿಲ್ಲ. ಮಾದಪ್ಪ ನೀನಾದ್ರೂ ನನ್ನ ಕಷ್ಟವನ್ನ ಕಾಪಾಡೋದಕ್ಕೆ ಬಾಪ್ಪ ಅಂತ ಹೇಳಿ ಆ ತುಂಬಿದ ಸೋಮವಾರ ಮಹಾಪುಣ್ಯ ದಿನ ಹುಲ್ಲು ಜೋಪಡಿ ಮನೆ ಒಳಗಡೆ ಶಂಕಮ್ಮ ಏಳುಮಲೆ ಕೈಲಾಸದಲ್ಲಿ ಹೊರಗಿರುವಂತ ಮಾದಪ್ಪನ ಪಾದವನ್ನ ನೆನೆತಿರೋಳಂತೆ. ಎಲ್ಲಿದ್ದಯಪ್ಪ ನನ್ನ ಎಳುಮಲೆಯ ಮಾದೇವ, ನನ್ನ ಚಿತ್ತೋರ್ಗ ಪಾದ ಕರ್ವಾಲಯ್ಯ ಅಪ್ಪ
ಸೋಮವಾರ ಮಹಾಪುಣ್ಯ ದಿನ ಶಂಕಮ್ಮ. ಆ ಕೊಗಲತ್ತಿ ಬೆಟ್ಟದಲ್ಲಿ ಹೇಳ್ತಕ್ಕಂಥ ಕಣ್ಣೀರು ಆಕಾಶಕರವಾಗಿಲ್ವಂತೆ, ಭೂತಾಯಿ ಒಳಗಾಗ್ಲಿಲ್ವಂತೆ. ಮೋಡಕ್ಕೆ ಪ್ರಿಯವಾಯ್ತಂತೆ ಶಂಕಮ್ಮ ಹೇಳ್ತಕ್ಕಂಥ ಕಣ್ಣೀರು. ತಾಯಿ ಅಳುವಂತ ಕಣ್ಣೀರು ಮಂಜುನೋಪಾದ್ಯವಾಗಿ ಈ ಕಡೆ ಜಡೆಕಲ್ ಹತ್ರ ಮಾದಪ್ಪ ಅವತ್ತು ತುಂಬಿದ ಸೋಮವಾರ ಅಂತೇಳಿ ತಮ್ಮ ಹೃದಯದಲ್ಲಿರುವ ಆತ್ಮಲಿಂಗವನ್ನ ತೆಗೆದು ಅಂಗೈ ಮಡಿಕೊಂಡು 16 ಶಾಸ್ತ್ರ ಪುರಾಣಗಳನ್ನ, ವೇದ ಜಪ ತಪಗಳನ್ನ ಮಂತ್ರಿಸಿ ಶಿವಪೂಜೆ ಮಾಡ್ತಕ್ಕಂಥ ಮರಿದೇವ್ರ ಪಾದದ ಮೇಲೆ ಶಂಕಮ್ಮ ಹರತಕ್ಕಂಥ ಕಣ್ಣೀರು. ಅವರ ಪುಟ್ಟು ಪಾದದ ಮೇಲೆ 3 ಹನಿಗಳ ಕಣ್ಣೀರು, 4 ಬೆತ್ತದ ಮೇಲೆ 4 ಹನಿಗಳ ಕಣ್ಣೀರು, ಅವರ ಜಂಬು ಜಡೆ ಮೇಲೆ 5ನೇ ಕಣ್ಣೀರು ಯಾವಾಗ ತೊಟ್ಟನೆ ತೊಟ್ಟಿತೋ ಆಗ ಮಾದೇಶ್ವರ ಅವರು ತಟ್ಟನೆ ಕಣ್ಣ ತೆರೆದವರೇ ಚಿತ್ತರಿಸಿರಾಗ ನೋಡವರೇ ಪಾದದ ಮೇಲೆ ಪ್ರಿಯವಾಯ್ತಲ್ಲೋ ಅಂತೇಳಿ ಹೇಳಿದಾಗ ಬೇಡರ ಕಣ್ಣಪ್ಪನವರು ಓಡೋಡಿ ಬಂದು ಮಾದಪ್ಪನ ಪುಟ್ಟು ಪಾದಚರಣಗಳಿಗೆ ಕರವೆತ್ತಿ ಕೈ ಮುಗಿದು ಶಿರವಾಗಿ ಶರಣ ಮಾಡಿರುತ್ತೆ. ಸ್ವಾಮಿ, ನನ್ನನ್ನು ಯಾತಕ್ಕೋಸ್ಕರ ಬರಮಾಡಿದ್ರಿ ಮಾದಪ್ಪ? ಅಯ್ಯಯ್ಯೋ ನನ್ನ ಕಂದ ಬೇಡರ ಕಣ್ಣಪ್ಪ, ನಾನು ಉತ್ತರ ದೇಶದಿಂದ ಈ ದಕ್ಷಿಣ ರಾಜ್ಯಕ್ಕೆ ಬಂದು ನೆಲೆಗೊಂಡ ಕಾಲಕ್ಕೂ ಯಾರು ಹೊರತಕ್ಕಂಥ ಕಣ್ಣೀರು ನನ್ನ ಪುಟ್ಟು ಪಾದದ ಮೇಲೆ ಪ್ರಿಯವಾಗ್ಲಿಲ್ಲ ಕಾಣು. ಇವತ್ತು ನಾನು ಶಿವ ಪೂಜೆ ಮಾಡ್ತಕ್ಕಂಥ ವೇಳೆಯಲ್ಲಿ ಯಾರೋ ಒಬ್ಳು ಹೆಣ್ಮಗಳು ಹೊರತಕ್ಕಂಥ ಕಣ್ಣೀರು ನನ್ನ ಪುಟ್ಟು ಪಾದದ ಮೇಲೆ ಪ್ರಿಯವಾಗೋಯ್ತು. ಇವತ್ತು ನಾನು ಅವಳ ಮನೆಗೆ ಹೋಗ್ಬೇಕು, ಅವಳ ಕಷ್ಟ ಏನು ಅಂತಕ್ಕಂಥದ್ದನ್ನ ಕೇಳಬೇಕು. ಕೇಳದೆ ಹೋದ್ರೆ ನಾಳೆ ನನ್ನ ನರುಳ ಮಾದೇವ ಅನ್ನತಕ್ಕಂಥದ್ದು ನಮ್ದೇ ಹೋಗ್ತಾರೆ, ಕರವೆತ್ತಿ ಕೈ ಮುಗದೆ ಹೋಗ್ತಾರೆ, ಶಿರವಾಗಿ ಶರಣ ಮಾಡದೆ ಹೋಗ್ತಾರೆ, ಕಾಸು ಧೂಪ ಹಾಕದೆ ಹೋಗ್ತಾರೆ. ಅದಕ್ಕೆ ನಾನೇನ್ ಮಾಡಬೇಕು ಮಾದೇಶ್ವರ? ನನಗೆ ಸಣ್ಣದ ಒಂದ ಹುಲಿಯ ಮರಿಯ ಇಷ್ಟು ಬಾರೋ ಸೋಮವಾರ ಮಹಾಪುಣ್ಯ ದಿನ ಮಾದಪ್ಪ ಸತ್ಯವಂತೆ ಶರಣೆ ಶಂಕಮ್ಮನ ದೊಡ್ಡಿಗೆ ಮಾಡಿದ್ರಂತೆ. ಇದು ಈ ಕಥೆಯ ಅರ್ಧ ಭಾಗ. ಸಮಯ ಆಗಿರೋದ್ರಿಂದ ನಾವು ಈ ಕಥೆಯನ್ನ ಇಲ್ಲಿಗೆ ಸಮಾಪ್ತಿ ಮಾಡಿ ಮಂಗಳವನ್ನ ಬೆಳಗಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಮಂಗಳಾರತಿಯ ಬೆಳಗಿರೆ ಮಾದೇವನಿಗೆ ಹೂವ ಚೆಲ್ಲಾಡ ಬನ್ನಿರೆ. ಮಂಗಳಾರತಿಯ ಬೆಳಗಿರೆ ಮಾದೇವನಿಗೆ ಹೂವ ಚೆಲ್ಲಾಡ ಬನ್ನಿರೋ. ಮಾದೇವ ನೀನೇ ಮತಿಯೋ, ಮಾದೇವ ನೀನೇ ಗತಿಯೋ, ಮಾದೇವ ನೀನೇ ಮತಿಯೋ, ಮಾದೇವ ನೀನೇ ಮತಿಯೋ. ನಮ್ಮಿದ ಮನೆಯ ಸ್ವಾಮಿ ತುಂಬಿ ವಾಲಾದ ಗುರುವೆ ಮಂಗಳಾರತಿಯ ಬೆಳಗಿರೋ ಮಾದೇವನಿಗೆ ಹೂವ ಚೆಲ್ಲಾಡ ಬನ್ನಿರೋ. ಮಂಗಳಾರತಿಯ ಬೆಳಗಿರೋ ಮಾದೇವನಿಗೆ ಹೂವ ಚೆಲ್ಲಾಡ ಬನ್ನಿರೋ. ಇಷ್ಟೊತ್ತು ಕೇಳದಂತ ತಮಗಳಿಗೂ ಅವಕಾಶ ಮಾಡಿಕೊಟ್ಟಂತ ರಂಗಜಗಲಿ ಸಾಂಸ್ಕೃತಿಕ ಟ್ರಸ್ಟ್ಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.